ಹಾಯ್ ಫ್ರೆಂಡ್ಸ್, ನಾನಿವತ್ತು ತಿಳಿಸ್ಕೊಡ್ತಾ ಇರೋದು ಮನ್ವಿತಾ ಕಾಮತ್ ಅವ್ರ ಬಗ್ಗೆ. ಮನ್ವಿತಾ ಕಾಮತ್ ಅವ್ರು ಹುಟ್ಟಿದ್ದು ಬಂದು 13 ಏಪ್ರಿಲ್ 1996ರಲ್ಲಿ ಇವರ ಜನನ ಆಗುತ್ತೆ. ಇವರು ಹುಟ್ಟಿದ ಪ್ಲೇಸ್ ಬಂದು ಚಿಕ್ಕಮಗಳೂರು ಜಿಲ್ಲೆಯ ಕಳಸದಲ್ಲಿ ಇವರು ಹುಟ್ಟಿರುವಂಥದ್ದು. ಇವರ ಏಜ್ ಬಂದು 29 ವರ್ಷ. ಹಾಗೆ ಇವರ ತಂದೆ ಹೆಸರು ಬಂದು ಹರೀಶ್ ಕಾಮತ್ ಅಂತ. ಇವರು ಚಿಕ್ಕವರಿದ್ದಾಗಲೇ ಇವರ ತಂದೆನ ಕಳ್ಕೊತಾರೆ. ಇವರ ತಾಯಿ ಹೆಸರು ಬಂದು ಸುಜಾತ ಕಾಮತ್. ಇವರೇನೆ ಸಿಂಗಲ್ ಪೇರೆಂಟ್ ಆಗಿ ಮನ್ವಿತಾ ಅವ್ರನ್ನ ಬೆಳೆಸ್ತಾರೆ. ಮನ್ವಿತಾ ಅವ್ರ ಎಜುಕೇಷನ್ ಅಂತ ನೋಡೋದಾದರೆ ಇವರು ಎಜುಕೇಷನ್ ಮಾಸ್ಟರ್ ಇನ್ ಜರ್ನಲಿಸಮ್ನ ಕಂಪ್ಲೀಟ್ ಮಾಡಿದ್ದಾರೆ ನಮ್ಮ ಮನ್ವಿತಾ ಅವರು. ಇವರ ಮೊದಲನೇ ಮೂವಿ ಅಂತ ನೋಡೋದಾದರೆ ಕೆಂಡಸಂಪಿಗೆ ಅನ್ನೋ ಮೂವಿ 2015ರಲ್ಲಿ ರಿಲೀಸ್ ಆಗುತ್ತೆ. ಈ ಮೂವಿಯಿಂದನೇ ಸಿನಿಮಾ ರಂಗಕ್ಕೆ ಪ್ರವೇಶ ಮಾಡ್ತಾರೆ ನಮ್ಮ ಮನ್ವಿತಾ ಅವರು. ಆನಂತರ ಬಂದಂತಹ ಟಗರು ಮೂವಿ 2018ರಲ್ಲಿ ರಿಲೀಸ್ ಆಗುತ್ತೆ. ಇದು ಕೂಡ ತುಂಬ ಬಿಗ್ ಹಿಟ್ ಕೊಡ್ತು ಅಂತಲೇ ಹೇಳ್ಬೋದು. ಆನಂತರ ಕನಕ ಮೂವಿ ಕೂಡ ಬರುತ್ತೆ. ಅದು ಕೂಡ ತುಂಬ ಒಳ್ಳೆ ಯಶಸ್ಸನ್ನು ತಂದುಕೊಡ್ತು ನಮ್ಮ ಮನ್ವಿತಾ ಅವ್ರಿಗೆ. ತುಂಬ ಒಳ್ಳೊಳ್ಳೆ ಮೂವಿಗಳನ್ನ ಕನ್ನಡದಲ್ಲಿ ಮಾಡಿದ್ದಾರೆ. ಬೆಸ್ಟ್ ಮೂವಿ ಅಂತಲೇ ಹೇಳ್ಬೋದು ಕೆಂಡಸಂಪಿಗೆನ. ಈಗ ರೀಸೆಂಟಾಗಿ ರಿಲೀಸ್ ಆದಂತಹ ಇಂಡಿಯಾ ಟು ಇಂಗ್ಲೆಂಡ್ ಅನ್ನೋ ಮೂವಿಲಿ ಕೂಡ ನಮ್ಮ ಮನ್ವಿತಾ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಹಾಗೆ ತುಂಬ ವರ್ಷಗಳ ಗ್ಯಾಪ್ ತಗೊಂಡಾದ್ಮೇಲೆ ಇವರು ಏನು ಮಾಡ್ತಿದ್ದಾರೆ ಅಂತಲೂ ನಮ್ಗೆ ಗೊತ್ತಿರಲಿಲ್ಲ. ಆನಂತರ ಬಿಗ್ ಸರ್ಪ್ರೈಸ್ ಅನ್ನೋ ಥರ ಮದುವೆ ಕೂಡ ಆಗಿದ್ದಾರೆ. ಮದುವೆ ಆಗಿರೋರ ಹೆಸರು ಬಂದು ಅರುಣ್ ಕುಮಾರ್ ಅನ್ನೋರನ್ನ ಇವರು ಮದುವೆ ಆಗಿರುವಂಥದ್ದು. ಸದ್ದಿಲ್ಲದೆ ಮೇ 1, 2024ರಲ್ಲಿ ಮದುವೆ ಆಗ್ತಾರೆ ನಮ್ಮ ಮನ್ವಿತಾ ಅವರು. ಹಾಗೆ ಮನ್ವಿತಾ ಅವರು ಕನ್ನಡ ಇಂಡಸ್ಟ್ರಿಗೆ ನೆಕ್ಸ್ಟ್ ಮೂವಿ ಮಾಡ್ತಾರಾ ಅನ್ನೋದು ಕೂಡ ಗೊತ್ತಿಲ್ಲ ನಮಗೆ.